ಹಾಯ್ ಎಲ್ರಿಗೂ ನಮಸ್ತೆ. ದೀಪಾವಳಿ ಶೂಟ್ ಮಾಡೋಣ ಅಂತೇಳಿ ನಮ್ಮ ಸ್ಟುಡಿಯೋದಲ್ಲಿ ಸೆಟಪ್ ಮಾಡೋಣ ಒಂದು ಫೋಟೋಶೂಟ್ಗೆ. ಬ್ಯಾಕ್ಗ್ರೌಂಡ್ ಎಲ್ಲ ಬ್ರೌನ್ ಇದ್ದಿದ್ದರಿಂದ ಒಂದು ಸೆಟಪ್ ಮಾಡೋಣ, ಮಿನಿಮಲ್ ಸೆಟಪ್ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ಇದಕ್ಕೆ ನಮ್ಮ ಹುಡುಗಿರು ಶಶಿ ಮತ್ತು ಲಾವಣ್ಯ ಹೆಲ್ಪ್ ಮಾಡಿದ್ರು. ಸೊ ಅವರೇ ರೆಡಿ ಮಾಡಿದ್ರು ಅದನ್ನು. ನಾನು ಜಸ್ಟ್ ಐಡಿಯಾ ಕೊಟ್ಟೆ ಅಷ್ಟೇನೆ. ಬ್ಯಾಕ್ಗ್ರೌಂಡು ಬ್ರೌನ್ ಇತ್ತು, ಸೊ ಅಲ್ಲಿ ಸೋಫಾ ಇತ್ತು, ಸೋಫಾ ಎಲ್ಲ ತೆಗೆದು ಅದೇ ಜಾಗದಲ್ಲಿ ಮಾಡ್ಕೊಳ್ಳೋಣ, ಖಾಲಿ ವಾಲ್ ಇರಲಿ ಅಂತೇಳಿ ಫೋಟೋಸಿಗೆ ಚೆನ್ನಾಗಿ ಬರುತ್ತೆ ಅಂತ ನಾವು ಡೇ ಟೈಮಲ್ಲಿ ಇದನ್ನು ಮಾಡಿದ್ದು. ಲಾಸ್ಟಲ್ಲಿ ಶಟರ್ ಕ್ಲೋಸ್ ಮಾಡ್ತೀವಿ, ಫುಲ್ ಒಳಗಡೆ ಕತ್ಲು ಆಗೋ ರೀತಿನಲ್ಲಿ ಮಾಡ್ಕೊತೀವಿ. ದೀಪಾವಳಿ ಇದ್ದಿದ್ದರಿಂದ ದೀಪ ಅಷ್ಟೇ ಆನ್ ಮಾಡಿಕೊಂಡು ಲೈಟ್ ಒಂದು ರಿಂಗ್ ಲೈಟ್ ಅಷ್ಟೇ ಆನ್ ಮಾಡ್ಕೊತೀವಿ. ಲಾಸ್ಟಲ್ಲಿ ಏನೋ ಕಡಿಮೆ ಆಯಿತು ಅಂತೇಳಿ ಪ್ಲ್ಯಾಂಟ್ ಇಟ್ವಿ ಸೈಡಲ್ಲಿ, ಗ್ರೀನ್ ಕಲರ್ ಪ್ಲ್ಯಾಂಟ್ಸ್ ಇಟ್ಟು ಅದಕ್ಕೊಂದು ಸ್ವಲ್ಪ ಲೈಟಾಗಿ ಫ್ಲವರ್ಸ್ನ ಡೆಕೋರ್ ಮಾಡಿದ್ವಿ. ನಂತರ ನೆಕ್ಸ್ಟು ಡೆಕೋರೇಷನ್ ಎಲ್ಲ ಈ ರೀತಿ ಕಂಪ್ಲೀಟ್ ಆಯಿತು ಓವರಾಲಾಗಿ. ನೆಕ್ಸ್ಟು ಮೇಕಪ್ ಮಾಡ್ಕೊಬೇಕಿತ್ತು, ನಾನು ಮೇಕಪ್ ಮಾಡಿ ರೆಡಿ ಆಗಬೇಕಿತ್ತಲ್ವ ಫೋಟೋಶೂಟ್ಗೆ. ಸೊ ಲೈಟಾಗಿ ಮೇಕಪ್ ಎಲ್ಲ ಮಾಡಿಕೊಂಡು ಹೇರ್ ಸ್ಟೈಲು ನಮ್ಮ ಹುಡುಗಿ ಹೆಲ್ಪ್ ಮಾಡಿದ್ರು. ಹೇರ್ ಸ್ಟೈಲು ಆಯಿತು, ಮೇಕಪ್ ಕಂಪ್ಲೀಟ್ ಆಯಿತು. ನೆಕ್ಸ್ಟು ಲ್ಯಾಶಸ್ ಹಾಕಿಸ್ಕೊತಾ ಇದ್ದೀನಿ, ಲ್ಯಾಶಸ್ ಅದು ಕಂಪ್ಲೀಟ್ ಆಯಿತು. ನೆಕ್ಸ್ಟು ರೆಡಿ ಸ್ಯಾರಿ ಎಲ್ಲ ಹಾಕ್ಕೊಂಡು ಫೋಟೋಶೂಟಿಗೆ ನಿಂತ್ಕೊಂಡೆ. ನೋಡಿ ಹೇಗೆ ಕಾಣಿಸ್ತಾ ಇದ್ದೀನಿ, ದೀಪ ಇಟ್ಕೊಂಡು ಫೋಟೋಶೂಟ್ ಮಾಡ್ಕೊತಾ ಇದ್ದೀವಿ. ಸ್ವಲ್ಪ ಲೈಟ್ ಆನ್ ಮಾಡಿ, ಸ್ವಲ್ಪ ಲೈಟ್ ಆಫ್ ಮಾಡಿ ಫೋಟೋಶೂಟ್ ಆಯಿತು. ಹೀಗೆ ಬಂತು ನನ್ನ ಫೋಟೋಶೂಟ್ ಫೈನಲ್ ಲುಕ್ಕು. ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು.